ಅಲ್ಲ ನೇರ ಶ್ಲೋಕಾರ್ಥ. ಓಂ ಪ್ರಿಯಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಶ್ರುತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣಂ ಅಲ್ಲ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ಪುಣ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಅದಿರೋದು ತಂ ಭಜೆ ವಲ್ಲಭಂ ಶ್ರಿಯಃ. ಅಲ್ಲಿ ತಮುಪಾಸೆ ಶ್ರೇಯ ಪತಿಂ 2ನೇ ಅಧ್ಯಾಯ, ಇದು 3ನೇ ಅಧ್ಯಾಯಕ್ಕೆ ಭಜೆ. ಅದು ಮುಗೀತೀಗ. ಯಾವುದು ಮುಗೀತು? ಅನುವರ್ತತೆ ಚ ಸಾ ಭಕ್ತಿ ಮುಕ್ತವ ಆನಂದ ರೂಪಿಣಿ ಅಂದಾಗ ಅದು ಇದೇ ಮುಗಿದೋಗಿತ್ತು. ಪಾದನೆ ಮುಗಿದೋಗಿತ್ತು ನಿನ್ನೆ, ಹೌದಲ್ಲ? ತತ್ಪೂರ್ವ ಉಪಾಸನೈವಂ ಕರ್ತವ್ಯ ಮುಕ್ತಯೇ ಗುಣೈ. ಆದ್ದರಿಂದ ತತ್ಪೂರ್ವಕೂಪಾಸನಾ ಏವಂ ಕರ್ತವ್ಯ. ಇಷ್ಟೆಲ್ಲ ತಿಳುವಳಿಕೆ ಇದ್ದು ಉಪಾಸನೆ ಮಾಡಬೇಕೆ ಹೊರತು ಇಲ್ಲ ಹೋದರೆ ಇಲ್ಲ ಅಂಥೇಳಿ ಕರ್ತವ್ಯ ಮುಕ್ತಯೇ ಗುಣೈ. ಮುಕ್ತಿಗೋಸ್ಕರವಾಗಿ ಉಪಾಸನೆ ಮಾಡಬೇಕಾದ ಕರ್ತವ್ಯ. ಇದು ಉಪಾಸನೆ ಅಂದರೆ ಹೇಗೆ? ಈಗ ಪೇಪರ್ ಕೊಟ್ಟರು ಬರೆಯೋಕ್ಕೆ ಶುರು ಮಾಡ್ತಾನೆ, ಅದಿಷ್ಟು ಉಪಾಸನೆ ಆಯ್ತು. ಈಗ ಬರೆದೇ ಎದ್ದು ಬಂದುಬಿಟ್ರೆ ಏನಾಗ್ತಿತ್ತು? ಫೇಲ್ ಅವನು. ಯಾಕೆ? ಉತ್ತರ ಎಲ್ಲ ಗೊತ್ತಿದೆ, ಏನು ಸಂಶಯನೇ ಇಲ್ಲ. ಬಟ್ ಏನದು ಬರಲಿಲ್ಲ ಅವನು, ಅದಕ್ಕೆ ಉಪಾಸನೆ ಮಾಡಲಿಲ್ಲ, ಅದನ್ನು ಸಿಗಲಿಲ್ಲ. ಉಪಾಸನೆ ಶಬ್ದಕ್ಕೆ ಅರ್ಥ ಇದೆ, ಏನನ್ನು ತಿಳಿದಿರೋ ಅಪ್ಲೈ ಮಾಡಿಕೊಡು, ಅಪ್ಲಿಕೇಶನ್. ಗೊತ್ತಾಯ್ತಾ? ಅದು ಬರೋದು ದೇವರು ನಿರ್ಗುಣ ಅಂತ ದೋಷರಹಿತ ಅಂಬೋದು, ದೇವರು ಅನ್ಯಾಯ ಮಾಡಿಬಿಟ್ಟ ಅಂತ ಬೈಯೋದು. ಗೊತ್ತಾ? ದೇವರು ದೋಷರಹಿತ ಅಂತ ಹೇಳೋದು, ಅನ್ಯಾಯ ಮಾಡ್ದೆ ಅಂತ ಹೇಳೋದು. ಆಮೇಲೆ ದೇವರು ಗುಣಪೂರ್ಣ ಅನ್ನೋದು, ನಾನೇ ಮಾಡಿದೆ ಅನ್ನೋದು. ಗುಣಪೂರ್ಣ ಮಾಡ್ತಾರೆ, ನಾವು ಮಾಡ್ತೇವೆ. ಈಗ ಗುಣ ಅಪೂರ್ಣರು ನಾವು, ಅಂದರೆ ಇಲ್ಲೇ ವಿರುದ್ಧ. ದೇವರು ಉಪಾಸನೆ ಆಗಲಿಲ್ಲ. ಆಗ ಉಪಾಸನೆ ಆಗಬೇಕಾದ್ರೆ ಅನುಸಂಧಾನ ಇರಬೇಕು. ಅಲ್ಲಿಗೆ ಆ ಪಾದ ಮುಗಿದೋಯ್ತು. ಮುಂದಿನ ಪಾದ ಯಾವುದೀಗ? 4ನೇ ಪಾದ, ತೃತೀಯಾಧ್ಯಾಯದ 4ನೇ ಪಾದ. ಏನಂತಾರೆ ಇದಕ್ಕೆ? ಏನಂತಾರೆ ಇದಕ್ಕೆ? ಸ್ತುತ್ಯದಿಗೆ ಬಂದು ವಾಪಸ್ ಹೋಗ್ಬಿಟ್ರಲ್ಲ ಎಲ್ಲೆಲ್ಲಿಗ. ಯಾವುದು ಬಂತೀಗ ಅದು? ಆಯ್ತಾ? ನಿನ್ನೆ ಆಯ್ತಲ್ಲ ಅದು. ಮುಕ್ತಿರ ಆನಂದ ರೂಪಿಣಿ ಎಲ್ಲಿದೆ? ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ತ್ವಾತ್ವ ಅನುಬಂಧ ಸಾಧನೆಭ್ಯೋ ಅಧಿಕಾ ಭಕ್ತಿ. ನಿಂದ ಅದಾಯ್ತು. ನೈವಾನ್ಯ ತಾದೃಶಂ ಕ್ವಚಿತ್. ಸಾಧನೆಗಳಲ್ಲಿ ಅತಿ ದೊಡ್ಡದು ಯಾವುದು ಅಂದರೆ ಭಕ್ತಿನೇ. ಎಲ್ಲ ಸಾಧನೆ ಇದೆ, ಭಕ್ತಿ ಒಂದಿಲ್ಲ. ಏನಾಯ್ತದು? ವೇಸ್ಟ್. ಇದು ಮೊದಲಿನ್ನೇ ಆಗಿತ್ತಿದೆಲ್ಲ. ಉಪದೇಶೋ ಬ್ರಹ್ಮಣಸ್ತು ಸರ್ವೇಷಾಮೇವ ಮುಕ್ತ ಹೇಳಲಿಲ್ಲ. ಯಾವುದು? ಯಾವ ಅಧಿಕರಣ? ಹಾಂ, ಅಯ್ಯೋ ಎಷ್ಟೊತ್ತು ಹೇಳಬೇಕು? ಪುರುಷಾರ್ಥಾಧಿಕರಣೆ ಓದಕ್ಕೆ ಹೊರಟಿರೋದು ನಾವೀಗ. ಅದನ್ನೇ ಓದ್ತಿರೋದು, ಇದನ್ನೇ ಓದ್ತಿರೋದು. ಜೈಮಿನಿ ಅಂಥೇಳಿ. ಎಲ್ಲಿ? ಜೈಮಿನ್ಯುಕ್ತಂ ಮನುಷ್ಯಾಣ. ಇಲ್ಲಿ ಬರುತ್ತೆ ಅದು ಮುಂದೆ. ಅದು ಎಲ್ಲಿವರೆಗೆ? ಇಲ್ಲಿದೆ. ಅದೇ ಹೇಳ್ತಿರೋದು. ಪುರುಷಾರ್ಥ ಏನಪ್ಪ ಆಗುತ್ತೆ ಅಂತ ಕೇಳಿದರೆ ಏನು ಹೇಳಿ ಅದು ಓದ್ಕೊಂಡು ಅಲ್ಲಿ ಬರ್ತಿದ್ದು ಅಷ್ಟೇ. ಆರಾಬ್ಧಸ್ಯ ಅನತಿಕ್ರಮ ಜೈಮಿನ್ಯುಕ್ತಂ ಮಾನುಷಾಣಂ ತದ್ವಿಶೇಷಾಂಶ ಕಶ್ಚನ. ಒಟ್ಟು ಜ್ಞಾನದ ಶಕ್ತಿ ಏನಪ್ಪ ಅಂತ ಪ್ರಶ್ನೆ. ಈಗ ನಾನು ಪುರುಷಾರ್ಥ ಶಬ್ದಾದಿತಿ ಬಾದರಾಯಣ. ಏನು ಪುರುಷಾರ್ಥ ಬೇಕಾದ್ರೂ ಸಿಗುತ್ತೆ. ಜ್ಞಾನ ಇದ್ದರೆ ಅಪ್ರೋಷ್ಟ ಜ್ಞಾನಕ್ಕೆ, ಈ ಜ್ಞಾನಕ್ಕಲ್ಲ. ಯಾವ ಜ್ಞಾನಕ್ಕೆ? ಅಪ್ರೋಷ್ಟ ಜ್ಞಾನ ಇದ್ದರೆ ಏನು ಬೇಕಾದ್ರೂ ಸಿಗುತ್ತೆ ಅಂಥೇಳಿ. ಯಾಕೆ? ಜ್ಞಾನದ ಸಾಮರ್ಥ್ಯ. ಬೇರೆ ಯಾವ ಶಕ್ತಿ? ಬ್ರಹ್ಮವಿದ್ಯೆ ವೈಶಿಷ್ಟ್ಯ ಇದೆ. ಬೇರೆ ಯಾವ ವಿದ್ಯೆಗೂ ಕೂಡ ಏನು ಸಿಗುತ್ತೆ? ಆ ವಿದ್ಯೆಯಿಂದ ಏನು ಸಿಗಬೇಕು ಅದು ಮಾತ್ರ ಸಿಗುತ್ತೆ, ಬೇರೆ ಸಿಗೋದಿಲ್ಲ. ಅದು ಗ್ಯಾರಂಟಿ ಇಲ್ಲ, ಪೂರ್ಣನೂ ಅಲ್ಲ. ಬಟ್ ಆ ಪಾಸಿಬಿಲಿಟಿ ಮ್ಯಾಕ್ಸಿಮಮ್ ಇರೋದೇನೋ ಅದು ಒಂದೇ. ಇದು ಹಾಗಲ್ಲ, ಎಲ್ಲ ವಿದ್ಯೆಯ ಫಲ ಸಿಗುತ್ತೆ. ನೀವು ಭಾಳ ಆಶ್ಚರ್ಯ ಅಂತ ಕೇಳಿ. ರಾಯರು ಬದಲಾದವರು ಏನು ಮಾಡ್ತಿದ್ದಾರೆ? ವಾದಿರಾಜರಂಥವರೆಲ್ಲ ಅವರು ಓದಿರೋದು ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸೇ ಇರಲಿಲ್ಲಲ್ಲ. ಗೊತ್ತಾಯ್ತಾ? ಬಟ್ ಅವರು ಕೊಟ್ಟರೆ ಅದು ಮೀರಿದ್ದಕ್ಕೆ ವಾಸಿ ಮಾಡ್ತಾರೋ ಇಲ್ಲ? ಸತ್ತೋರು ಬಯಸೋ ಕಥೆ ಕೂಡ ಇಲ್ಲ. ಯಾವ ವಿದ್ಯೆ ಸಾಧ್ಯ ಇದು? ಬ್ರಹ್ಮ ಇವೆಲ್ಲ ಆಗ್ತದೆ. ಇಂಪಾಸಿಬಲ್ ಅವರು ಹೇಳ್ತಾರೆ, ಕರೆಕ್ಟು. ಸೈನ್ಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಯಾವುದಕ್ಕೆ? ಅದು ಇಂಪಾಸಿಬಲ್. ಯಾವುದು? ಈ ವಿದ್ಯೆಗೆ ಇಂಪಾಸಿಬಲ್ ಅದು. ಬಟ್ ಯಾವ ವಿದ್ಯೆಗೆ ಪಾಸಿಬಲ್ ಅದು?
ಅದಕ್ಕೆ ಪಾಸಿಬಲ್. ಇವ್ರು ಹೇಳೋದು ತಪ್ಪಲ್ಲ, ಬಟ್ ಆ ವಿದ್ಯೆಗೆ ಮರೆತು ಬಿಟ್ಟಿದ್ದಾರೆ. ಅಧ್ಯಾತ್ಮ ವಿದ್ಯೆಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಉಪಯೋಗ ಮಾಡ್ಕೊಂಡು ನಿಮ್ಮ ಕೈಯಲ್ಲಿದೆ ಅಷ್ಟೇ. ಉಪಾಸನೆ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಬೇರೆ ಅಲ್ಲ. ಸ್ವಾರಸ್ಯ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನಮಗೆ. ಅರ್ಜುನ ಒಂದು ಅಸ್ತ್ರ ಬಿಟ್ಟ, ಚಿತ್ರ ಗಂಧರ್ವ ಮೇಲೆ ಹೇಗೆ ಸುಟ್ಟಿದ್ದು, ರಥ ಸುಟ್ಟಾಕಿತು, ಎಲ್ಲ ಸುಟ್ಟು ಬಿಡ್ತು. ಅವನ ಮೈನ ಚರ್ಮ ಮಾತ್ರ ಸುಡ್ತು, ಒಳಗೇನೂ ಆಗಲಿಲ್ಲ. ಅವನಿಗೆ ಆಶ್ಚರ್ಯ ಆಯಿತು, ಇದು ಯಾವ ಅಸ್ತ್ರ? ಆಗ್ನೇಯ ಅಸ್ತ್ರ. ನನಗಿದು ಗೊತ್ತೇ ಇಲ್ಲ ಅಂತ ಅಸ್ತ್ರ ಹೇಳ್ಕೊಡು ಅಂತ ಕೇಳ್ತಾರೆ. ಆಚಾರ್ಯ ಬರೀತಾರೆ, ಬೇರೆ ಅಸ್ತ್ರ ಅಲ್ಲ, ಅದು ಆಗ್ನೇಯಾಸ್ತ್ರನೇ. ವಿದ್ಯಾ ಸುಶಿಕ್ಷಿತತಮಾಹಿ ಸುರೇಂದ್ರ ಸೂನವ್. ಅರ್ಜುನ ಹೇಗೆ ಓದಿದ್ದ ಅಂದರೆ ಅಂಥ ಎಕ್ಸ್ಪರ್ಟೈಸ್ ಆತನಲ್ಲಿ ಇತ್ತರು. ಅದು ಈತನಿಗಿಲ್ಲ. ಒಂದೇ MBBS 10ನೇ ಅಟೆಂಪ್ಟಿಗೆ ಪಾಸ್ ಮಾಡಿದವನು ಹೇಗಿರ್ತಾನೆ, ಫಸ್ಟ್ ರ್ಯಾಂಕ್ ಹೇಗಿರ್ತಾನೆ. ಕೋರ್ಸ್ ಒಂದೇ, ಎಷ್ಟು ರಿಸಲ್ಟ್ ಬರೆಯಾಗಲ್ಲ. ಅವ್ರ ಹತ್ರ ಹೋದ್ರೆ ವಾಪಸ್ ಬರೋ ಸಂಭವ ಕಡಿಮೆ. ಇಲ್ಲಿ ಹೋದರೆ ರೋಗದ ಸಮೇತ ಬರೋದಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ. ಅದು ವಿದ್ಯೆಯಲ್ಲೂ ಕೂಡ ಏನಾಗುತ್ತೆ, ಅವನ ಮಾಸ್ಟರ್ ಹೇಗೆ ಓದ್ತಾನೋ ಅದಕ್ಕೊಂದು ಮಾತಿದೆ, ಅಭ್ಯಾಸಾನುಸಾರಿಣಿ ವಿದ್ಯಾ. ಅದಕ್ಕೆ ಅಭ್ಯಾಸ ಮಾಡೋ ಅಂದ್ರೆ ಏನು? ಫಿಸಿಕಲ್ ಅಭ್ಯಾಸ ಮಾಡಿದರೆ ದೇಹ ಸರಿ ಇರ್ತದೆ. ಈ ಇಂಟೆಲೆಕ್ಚುಯಲ್ ಅಭ್ಯಾಸ ಮಾಡಿದರೆ ಜ್ಞಾನ ಸರಿ ಇರ್ತದೆ. ಅಭ್ಯಾಸ ಮಾಡಬೇಕು. ಇನ್ನೊಂದು ಆಶ್ಚರ್ಯ, ಯಾವಾಗ ಇಂಟೆಲೆಕ್ಚುಯಲ್ ವರ್ಕ್ ಮಾಡ್ತಾನೆ ಬಾಹ್ಯ ಅಕ್ಷರ ಜಾಸ್ತಿ ಬೇಕಾಗಲ್ಲ. ಗೊತ್ತಾಯ್ತಿಲ್ಲ? ತುಂಬ ಜನ ನಾವು ಬೆಳಿಗ್ಗೆದ್ದು ವಾಕಿಂಗ್ ಹೋಗ್ತಾರಲ್ಲ, ನಾಯಿ ಹಿಡ್ಕೊಂಡ್ಬಿಟ್ಟು, ಎಷ್ಟು ಜನ ಹೋಗ್ತಾರೆ ಬೆಳಿಗ್ಗೆ ಪೂಜೆ ಮಾಡೋ ಹೊತ್ತಲ್ಲಿ ಹೋಗಿಬಿಟ್ಟಿರ್ತಾರೆ. ಅದು ತಪ್ಪದು. ಆ್ಯಕ್ಚುಲಿ ಮಂತ್ರಾಧಿಪಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಪವರ್ಫುಲ್ ಇದು. ಉಳಿದವರೆಲ್ಲ ಯಾಕಂದ್ರೆ ಹೇಳ್ತೀವಿ, ಇದು ಗೊತ್ತೇ ಇದೆ, ಫೀಲ್ಡೇ ಗೊತ್ತಿಲ್ಲ ಅವರಿಗೆ. ಅರ್ಥ ಆಯ್ತಾ? ಋಷಿಮುನಿಗಳೆಲ್ಲ ಕಣ್ಣು ಮುಚ್ಚಿಟ್ಟು ಎಷ್ಟೋ ವರ್ಷ ಕಣ್ಣು ತೆಗಿತಾನೆ ಇರಲಿಲ್ಲ. ಅವ್ರ ಪ್ರಕಾರ ಏನಾಗಿರ್ಬೇಕು, ಬ್ಲಡ್ ಕ್ಲಾಟ್ ಆಗಿರ್ಬೇಕಾಗಿ, ಕ್ಲಾಟಾಗೆಲ್ಲ ಮೋಸ್ಟ್ ಆ್ಯಕ್ಟಿವ್ ಆಗಿ ಹೇಳ್ತಾರೆ. ಯೋಚನೆ ಮಾಡ್ತಾ ಇರಿ, ಎಂಟೈರ್ ಬಾಡಿ ಏನಾಗುತ್ತದ, ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ತಲೆ ಬಿಸಿ ಆಯಿತು ಅಂತ ಹೇಳೋದಿಲ್ಲ. ಇದು ಕೇಂದ್ರ ಬಿಂದು ಬರುತ್ತೆ. ಎಷ್ಟು ವ್ಯಾಪಾರ ಮಾಡಿದ್ರು ಕೂಡ ಬರೀ ಫಿಸಿಕಲ್ ಮಾಡ್ತಿದ್ರೆ ಬಿಟ್ಟ ತಕ್ಷಣ ಎಫೆಕ್ಟ್ಸ್ ಇರುವಾಗ ತಿಳಿತಿಲ್ಲ. ಅದಕ್ಕೆ ಇದು ಪ್ರಧಾನ ಆಗುತ್ತೆ. ಅದನ್ನು ಮಾಡಬಾರ್ದು ಅಂತಲ್ಲ, ಇದನ್ನು ಮಾಡದೆ ಹೋದರೆ ಏನಿಲ್ಲ. ಬರೀ ಇಂಜೆಕ್ಷನ್ ಕೊಟ್ಟಾಗೈತೆ, ಔಷಧಿನೇ ಇಲ್ಲ, ನೋವಾಗತ್ತೆ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಎಷ್ಟೋ ಜನ ಜಾಗಿಂಗ್ ಹೋದಾಗಲೇ ಸತ್ತವ್ರು ಇಲ್ವೇನು? ಹೋದಾಗಲೇ ವ್ಯಾಯಾಮ ಮಾಡ್ತಾನೆ ಸತ್ತವ್ರಿದ್ದಾರೆ. ಅದರಿಂದ ಇದು ಪುಣ್ಯಕ್ಕೆ ಸಂಧ್ಯಾವನೆ ಮಾಡ್ತಾ ಸತ್ತವ್ರು ಇಲ್ಲ. ಯಾಕಂದ್ರೆ ಮಾಡೋದೇ ಇಲ್ಲ. ಅದರಿಂದ ಮಾಡೋದ್ರೆ ಸಾಯ್ತಾರೆ, ಮಾಡಿದರೆ ಸಾಯೋದಿಲ್ಲ, ಮಾಡಂದ್ರೆ ಸಾಯ್ಬಿಡ್ತಾರೆ. ಚೈಮನ್ಯುಕ್ತಂ ಮಾನುಷಾಣಂ ತದ್ವಿಶೇಷಾಶ್ಚ ಕೇಚನ. ಅದು ಉಸಿರು ಉಳಿಸುತ್ತೆ. ಆ್ಯಕ್ಚುಲಿ ಪ್ರಾಣಾಯಾಮ ಮಾಡ್ತಾನಲ್ಲ, ಉಸಿರು ಸೇವ್ ಆಗುತ್ತೆ, ಆ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಮನುಸ್ಮೃತಿ ಹೇಳುತ್ತೆ ಅದನ್ನು, ಋಷಯೋ ದೀರ್ಘ ಸಂಧ್ಯಾತ್ವಾತ್ ದೀರ್ಘಮಾವಯು ಅವಾಪ್ನುಯು ಅಂತ ಹೇಳುತ್ತೆ. ಸಂಧ್ಯಾವಂದನೆ ಜಾಸ್ತಿ ಮಾಡಿದಷ್ಟು ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ. ಪ್ರಾಣಾಯಾಮಾದಿಗಳು ಏನು ಮಾಡುತ್ತೆ, ಅದೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಲೈಫ್ ಸ್ಪ್ಯಾನ್ ಆಫ್ ಲೈಫ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಅಲ್ಲ, ಅಲ್ಲಿ ಕೆಲವು ಸರ್ತೆ ಫಾಸ್ಟಾಗಿ ಉಸಿರಾಡಬೇಕು, ಕೆಲವು ಸರ್ತೆ ಸ್ಲೋ ಆಗಿ ಆಡಬೇಕು. ಅದು ಎಲ್ಲ ಅಬ್ನಾರ್ಮಲ್ ಆದರೆ ಚೇಂಜ್ ಆಗಿಬಿಡುತ್ತೆ. ಸುಮ್ಮನೆ ಕೂತ ಬಾಸ್ಟ್ ಹೋದರೆ ರೋಗ ಇದೆ ಅಂತ ಅರ್ಥ. ಓಡಿ ಬಂದಾಗ ಹಾಕಿದರೆ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಅಕಸ್ಮಾತ್ ಉಸಿರಾಟ ಜಾಸ್ತಿ ಆಗದೆ ಹೋದರೆ ಸತ್ತೋಗಿದ್ದಾರೆ ಅಂತ ಅರ್ಥ. ಜೋರಾಗಿ ಓಡಿ ಬಂದಾಗ ಏನಿರಬೇಕು? ಅದಕ್ಕೆ ಯಾವ ಒಳ್ಳೆ ಡಾಕ್ಟ್ರ್ ಆದರೆ ಬಂದ ತಕ್ಷಣ ಟೆಸ್ಟ್ ಮಾಡೋದಿಲ್ಲ. BP ಸ್ವಲ್ಪ ಹೊತ್ತು ಕೂಡಿಸಿ ಸ್ವಲ್ಪ 4 ವರ್ಷ ವಿಷಯ ಮಾತಾಡಿ ಆಮೇಲೆ ಮಾಡ್ತಾರೆ. ಇಲ್ದವ್ರು ನಾ 4 ಸ್ಟಾರ್ ತಗೊಂಡೋದ್ರೆ BP ಎಷ್ಟಿರುತ್ತೆ? ಸಿಕ್ಕಾಪಟ್ಟೆ ಇರುತ್ತೆ. ಹಾಗೆಲ್ಲ ಮಾಡಬಾರ್ದು. ಕೆಲವು ಯಾಕೆ ಮಾಡ್ತಾರೆ ಗೊತ್ತಾ? ಸುಳ್ಳುಕ್ಕೆ ದುಡ್ಡು ಕೊಟ್ಟು ಔಷಧಿ ಕೊಡೋಕ್ಕೋಸ್ಕರ ಸ್ವಲ್ಪ ಜೋರಾಗಿ ಓಡಿ ಬಾ, ಆಮೇಲೆ ಎಷ್ಟು ಮಾಡ್ತಿರುತ್ತೆ. ಆ್ಯಕ್ಚುಲಿ ಮೋಸ ಅದೆಲ್ಲ ಮಾಡಬಾರ್ದು. ಎಷ್ಟಾದ್ರೆ ಹಿಂದೆ ಸ್ವಲ್ಪ ನಡೆದಿತ್ತು ಹಾಗೆ. ಯಾರೋ ಒಬ್ಬರು ಆಚಾರ್ಯರು ಪಾಪ ಅಳ್ತಾ ಕೂತ್ಕೊಂಡ್ಬಿಟ್ರು. ಬಂದು ಏನಾಯಿತು ಅಂತ ಕೇಳಿದ್ರೆ, ನನಗೆ ಒಂದು ವಾರದಲ್ಲಿ ಹೋಗಿಬಿಡ್ತೀವಿ, ಪೆಲಾಸಿಸ್ ಆಗುತ್ತೆ ಅಂತ ಹೇಳಿ, ಒಂದು ವಾರದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು. ಎಲ್ಲಿಗೆ ಹೋಗಿದ್ದೆ ಅಂತ, ಯಾರ್ದು ಮದುವೆಗೆ ಹೋಗಿದ್ದೆ ಅಂದ್ರೆ, ಎಲ್ಲಿಗೆ ಹೋಗಿ ಟೆಸ್ಟ್ ಮಾಡಲಿಕ್ಕೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ. ಎಷ್ಟಿತ್ತು? 4 ಮಾಡಿ ಹತ್ಕೊಂಡು ಹೋದೆ ಅಂತೇಳಿ. ಇವ್ರಿಗೆ ಅಲ್ಲಿ 75 ವರ್ಷ ಪಾಪ. ಸ್ವಲ್ಪ ಆಗಲೇ ಟೆಸ್ಟ್ ಮಾಡಿ ಹೇಳಿದ್ರು, ಏನಾಗಿ ಆರಾಮಾಗಿದ್ದೀರಿ ನೀವೀಗ, ಏನಾಗಿ ಅವ್ರಿಗೆ ಆಮೇಲೆ 8-10 ವರ್ಷ ಇದ್ದರು ಪಾಪ, ಏನಾಗಲಿ. ಅರೆ ಮೋಸ ಅದು. ಟೆಸ್ಟ್ ಮಾಡಿಬಿಟ್ಟು ಕಳಿಸಿದ್ದೆ ಕೆಲಸ. ಇದನ್ನು ಅವರಿಗೆ ಇದು ಬೇಕಿಲ್ಲ, ವರ್ಕ್ ಡನ್, ಮುಗಿದೋಯ್ತಾರೆ. ಕೆಲವರು ಲಂಚಕ್ಕೋಸ್ಕರ ಮಾಡ್ತಾರೆ, ಕೆಲವರು ಕಾಟಾಚಾರಕ್ಕೆ. ವರ್ಕ್ ಡನ್ ತೋರಿಸ್ಬಿಡಕ್ಕಷ್ಟೇ. ಹಾಗೆ ಮಾಡಬಾರ್ದು. ಕನ್ಸರ್ನ್ ಬೇಕು ಅವರಿಗೆ. ರೋಗಿ ಪಾಪ ನಮ್ಮ ಮುಂದೆ ಸಜೆಷನ್ ಕೇಳೋಕ್ಕೆ ಬಂದಿದ್ದಾರೆ ಅಂದ್ರೆ ಏನು ಮಾಡ್ಬೇಕು ನಾವು? ಅದಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು. ನೀವು ಪರಿಹಾರ ಸಮಸ್ಯೆ ಕ್ರಿಯೇಟ್ ಮಾಡಬಾರ್ದು, ಪರಿಹಾರ ಕೊಡಬೇಕು. ತುಂಬ ಜನ ಡಾಕ್ಟರ್ಸ್ ಇದ್ದು ಬಿಟ್ಟರೆ ಸಮಾಜ ಬದುಕೋಗ್ಬಿಡುತ್ತೆ ಗೈಟ್ ಮಾಡಿ. ಯಾಕೆಂದರೆ BP ನೋಡೋಕೆ ಅವರೇ ಹೇಳ್ತಾರೆ, ಹಾಗೆ ನೋಡಬಾರ್ದು ಅಂತ ಗೊತ್ತು ಅವರಿಗೆ. ಇವ್ರು ಇವನ್ನೆಲ್ಲ ಏನು ಕೇಳೋದು? ಮಾಡಿದ ಮುಗಿಸ್ತಾ ಕಳಿಸ್ತಾ ಅಷ್ಟೆ, ಮಾಡಬಾರ್ದು. ಯಾಕೆ ಹೇಳಿದೆ ಅಂದರೆ, ಯಾವಾಗಲೂ ಕೂಡ ಶಾಸ್ತ್ರಾಧ್ಯಯನಾದಿಗಳು ಭಾರಿ ಆ್ಯಕ್ಟಿವ್ ಮಾಡೋದು ಮನುಷ್ಯ. ಸುಮ್ಮನೆ ವರ್ಷಗಟ್ಟೆ ಪರಿಷತ್ ರಾಜ 7 ದಿವಸ ಹಾಗೆ ಕೂತಿದ್ದ. ಏನಾಯ್ತು ಆತನಿಗೆ? ಅದಕ್ಕೆ ಪಾಪ ಹೋಗ್ಬಿಟ್ಟ ಅಂತ ಹೇಳಬಾರ್ದು. ಮತ್ತೆ ಉಳಿದವ್ರು ಕೇಳೋರೆಲ್ಲ ಕೂತಿದ್ರಲ್ಲ, ಏನಾಯ್ತು ಅವರಿಗೆ?
7 ದಿವಸ ಹಾಗೆ ಕೂತ್ರೆ ಏನಾಗಬೇಕು ಯೋಚನೆ ಮಾಡಿ. ಅವ್ರು 24x7 ಹೇಳಿದ ಭಾಗವತ ಡೈಲಿ 1 hour 2 hours ಅಲ್ಲ. ಏನಾಗಬೇಕು ಕೂತ್ಕೊಂಡು ಏನಾಗಬೇಕಾಗಿ ಮತ್ತು ಹಾಗಾಗಿ ಕೊಡಬಾರ್ದು. ಪದ್ಮಾಸನ ಹಾಕೊಂಡೆ ಕೊಡಬೇಕು. ಮರಗಟ್ಟು ಹೋಗಿರ್ಬೇಕಾಯ್ತು. ಏನೂ ಆಗೋದಿಲ್ಲ. ಯಾತಕ್ಕೆ ಅಂದರೆ ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತದೆ. ಅದು ಅನುಭವಕ್ಕೆ ಬಂದರೆ ಗೊತ್ತಾಗುತ್ತೆ. ಸಾಮಾನ್ಯಂ ಭಗವತ್ ಪ್ರೋಕ್ತಂ. ಯಾತಕ್ಕೆ ಹೇಳಿದರೆ ಭಕ್ತಿಗಿಂತ ದೊಡ್ಡ ಗುಣ ಇಲ್ಲ, ಸಾಧನೆ ಇಲ್ಲ. ಅದನ್ನು ಮಾಡಬೇಕು. ಇಲ್ಲಿ ಜೈಮಿನ್ಯುಕ್ತಂ ಮಾನುಷಾಣಂ ತದ್ವಿಶೇಷಾಶ್ಚ ಕೇಚನ. ಕೆಲವು ಸಮಸ್ಯೆ ಇದೆ, ಸಮಸ್ಯೆ ಉತ್ತರ ಕೊಡ್ತಾರೆ. ಜೈಮಿಗಳು ಏನು ಹೇಳ್ತಾರೆ, ಏನು ಎಕ್ಸೆಪ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಅದು ನಾಳೆ ನೋಡಿ. ಇದೇನು ಬೇಡ, 2 ಶ್ಲೋಕ ಇದೆ ಅಷ್ಟೇ. ನಾಳೆ ನಾಡೋದು ಮಾಡ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಡಾಕ್ಟರ್ ಸುಮನ್